ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಜುಲೈ ತಿಂಗಳ ಕರೆಂಟ್ ಅಫೇರ್ಸನ್ನು ನಾವು ಇನ್ನೂ ಕೂಡ ಮಾಡಿರಲಿಲ್ಲ. ಅದು ಇವತ್ತಿನ ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ಈ ಒಂದು ಜುಲೈ ತಿಂಗಳ ಪ್ರಚಲಿತ ಘಟನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿ ಜುಲೈ ತಿಂಗಳಲ್ಲಿ ಏನೇನಾಗಿದೆ ಎಲ್ಲವನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಜೊತೆಗೆ ಪರೀಕ್ಷೆಗೆ ಯಾವ ರೀತಿ ಪ್ರಶ್ನೆ ಬರುತ್ತೆ ಅದನ್ನು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಒಂದು ತರಗತಿ ನಿಮ್ಮ ಎಲ್ಲ ಪರೀಕ್ಷೆಗಳಿಗೆ ತಯಾರಿಗೆ ನಿಮಗೆ ಆಗುತ್ತೆ ಮತ್ತು ಮುಖ್ಯ ಮಾಹಿತಿಗಳು ಕೂಡ ಸಿಗುತ್ತೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ವಿದ್ಯಾರ್ಥಿಗಳೇ, VA ಎಕ್ಸಾಮ್ಸ್ಗಳು ಕೂಡ ಯೂಸ್ ಆಗುತ್ತೆ, ಲ್ಯಾಂಡ್ ಸರ್ವೇರ್ಗೂ ಕೂಡ ಆಗುತ್ತೆ. ಕ್ರೈಸ್ ಅಂತ ಬರುತ್ತೆ. ಕ್ರೈಸ್ ಅಂತ ಅಂದರೆ ಏನು, ನೀವು ಮುಂದೆ ಬರ್ತಕ್ಕಂತಹ ಒಂದು ಶಿಕ್ಷಕರ ಒಂದು ಹುದ್ದೆಗಳೇನಿದ್ದಾವೆ ಆ ಒಂದು ಹುದ್ದೆಗಳಿಗೂ ಕೂಡ ಈ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಸಂಪೂರ್ಣವಾಗಿ ಈ ಒಂದು ತರಗತಿಯನ್ನು ನೋಡಿ. ಜುಲೈ ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನು ಯಾರಿಗಾದರೂ ಬೇಕು ಅಂತ ಅಂದರೆ ಮುಂದೆ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅದನ್ನು ಕೂಡ ತಿಳಿಸ್ತೀನಿ. ಅಂದರೆ ನಮ್ಮ ಒಂದು ಏನಪ್ಪ ಅಂತ ಅಂದರೆ PDF ಬ್ಯಾಚ್ ಕೊಟ್ಟಿದ್ದೀವಿ. ಈ ಒಂದು ಏನು ತರಗತಿಯನ್ನು ಮಾಡ್ತೀವಿ ಇದರ ಒಂದು PDF ಇರುತ್ತೆ, ಅದನ್ನು ನೀವು ನೋಡ್ಬೋದು. ಈಗ ಮೊದಲನೇದಾಗಿ ನಮ್ಮ ಒಂದು ಮೊದಲನೇ ಪ್ರಶ್ನೆಯನ್ನು ನೋಡ್ಕೊಂಡು ಬರೋಣ. ಯಾಕೆಂದರೆ ತುಂಬ ದೊಡ್ಡ ತರಗತಿ ಇದು. ಸಂಪೂರ್ಣ ತಿಂಗಳ ಒಂದು ಕರೆಂಟ್ ಅಫೇರ್ಸನ್ನು ಒಂದೇ ಒಂದು ಕ್ಲಾಸಲ್ಲಿ ಹೇಳಬೇಕು ಅಂದರೆ ಅಷ್ಟು ಈಸಿ ಅಲ್ಲ, ಬಟ್ ಮ್ಯಾಕ್ಸಿಮಮ್ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನೋಡೋಣ ಬನ್ನಿ. ಈಗ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ ಇಲ್ಲಿ ನೋಡಿ, 2026ರ ಭಾರತ ಮತ್ತು ಜಪಾನ್ ವಾರ್ಷಿಕ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಮುಂಬೈ, ನವದೆಹಲಿ, ಟೋಕಿಯೋ ಮತ್ತು ಬೆಂಗಳೂರು ಅಂತ ಇದೆ. ಇಲ್ಲಿ ನವದೆಹಲಿಯಲ್ಲಿ ಜಪಾನ್ನ ಒಂದು ಏನಪ್ಪ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಸನೆ ಟಕೈಚಿ ಅಂತಕ್ಕಂಥವ್ರು ನಮ್ಮ ಒಂದು ಭಾರತದ ನವದೆಹಲಿಗೆ ಭೇಟಿ ನೀಡಿ ವಾರ್ಷಿಕ ಶೃಂಗಸಭೆಯನ್ನು ನಡೆಸಿದ್ದಾರೆ. ಇದು 16ನೇ ಒಂದು ಶೃಂಗಸಭೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಈಗ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ನವದೆಹಲಿಯಲ್ಲಿ ಈ ಒಂದು ವಾರ್ಷಿಕ ಶೃಂಗಸಭೆ ನಡೆದಿರ್ತಕ್ಕಂಥದ್ದು. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೋಡಿ. ಭಾರತ ಮತ್ತು ಜಪಾನ್ನ ಒಂದು ಏನಪ್ಪ ಅಂತ ಅಂದರೆ ಫ್ಲ್ಯಾಗನ್ನು ಕೂಡ ಕೊಟ್ಟಿದ್ದೀನಿ ನೋಡಿ. 16ನೇ ಭಾರತ ಮತ್ತು ಜಪಾನ್ ವಾರ್ಷಿಕ ಶೃಂಗಸಭೆ ಅಂತ ಇದೆ. ಸಮಿಟ್ ಡೀಟೇಲ್ಸ್ ನೋಡಿ. ಶೃಂಗಸಭೆ ಹೆಸರು ನೋಡ್ಬೋದು, 16ನೇ ಭಾರತ ಮತ್ತು ಜಪಾನ್ನ ಒಂದು ವಾರ್ಷಿಕ ಶೃಂಗಸಭೆ. ಆಯೋಜನೆ ವರ್ಷ 2026. ಈ ಒಂದು ಜುಲೈ 2ನೇ ತಾರೀಕಿನಂದು ನಡೆದಿತ್ತು. ಇದು ಜಪಾನ್ನ ಪ್ರಧಾನಿಯ ಭೇಟಿ ಭಾರತಕ್ಕೆ ಭೇಟಿಯಾಗಿತ್ತು. ಇಲ್ಲಿ ನವದೆಹಲಿಯಲ್ಲಿ ಈ ಒಂದು ಏನಪ್ಪ ಅಂತ ಅಂದರೆ ಈ ಒಂದು ಮೀಟಿಂಗ್ ಆಗಿತ್ತು. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಜಪಾನಿನ ಪ್ರಧಾನಮಂತ್ರಿ ಸನೆ ಟಕೈಚಿ ಅವರನ್ನು ಇಲ್ಲಿ ಭೇಟಿ ಮಾಡಿದರು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಷ್ಟು ಈ ಒಂದು ಭಾರತ ಮತ್ತು ಜಪಾನ್ ವಾರ್ಷಿಕ ಶೃಂಗಸಭೆ ಬಗ್ಗೆ ನಮಗೆ ಗೊತ್ತಿರಬೇಕು. ಓಕೆನಾ? ತರಗತಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಸ್ಲೈಡ್ಗಳನ್ನು ಕೊಟ್ಟಿದ್ದೀವಿ ನೋಡಿ. ಇದೇ ರೀತಿ ನಿಮಗೇನಾದರೂ ಸಂಪೂರ್ಣ ಒಂದು ತರಗತಿಗಳ ಒಂದು PDF ಬೇಕು ಅಂತ ಅಂದರೆ ಏನಪ್ಪ ಮಾಡಿ ಅಂತ ಅಂದರೆ ನಾನು ಈಗ ನಿಮಗೆ ಯಾವ ರೀತಿ ಒಂದು PDFನ್ನು ಪಡ್ಕೋಬೇಕು ಅಂತ ಇಲ್ಲಿ ಹೇಳ್ತೀನಿ. ಯಾಕೆ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಆಗಿಬಿಟ್ರೆ ಯಾರೂ ಕೂಡ ನೋಡೋದಿಲ್ಲ ನೀವು. ಅದಕ್ಕೆ ಮೊದಲೇ ಹೇಳಿಬಿಡ್ತೀನಿ, ನೋಡೋಣ. ಓಕೆನಾ? ಏನಪ್ಪ ಅಂತ ಅಂದರೆ ಈ ಒಂದು ತರಗತಿಗಳ ಸಂಪೂರ್ಣ PDF ಬೇಕು ಅಂತ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ಬ್ಯಾಚನ್ನು ಲಾಂಚ್ ಮಾಡಿದ್ದೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಇಲ್ಲಿ ಒಂದು ತಿಂಗಳಿಗೆ 25 ರೂಪಾಯಿನ ನೀವು ಸೆಂಡ್ ಮಾಡಬೇಕು ನೋಡಿ. 25 ರೂಪಾಯಿ. ನೆಕ್ಸ್ಟು 6 ತಿಂಗಳು ಬೇಕು ಅಂತ ಅಂದರೆ 100 ರೂಪಾಯಿ ಮಾಡಿದ್ದೀವಿ. ಇವಾಗ ಸ್ವಲ್ಪ ಏನಪ್ಪ ಅಂತ ಅಂದರೆ ಪ್ರೈಸ್ ರೈಸ್ ಮಾಡಿದ್ದೀವಿ. ಯಾಕೆ ಅಂತ ಅಂದರೆ ಸ್ವಲ್ಪ ಜಾಸ್ತಿ ನಮಗೂ ಕೂಡ ಕಾಸ್ಟ್ ಆಗ್ತಿದೆ, ಅದಕ್ಕಾಗಿ ಪ್ರೈಸ್ ರೈಸ್ ಮಾಡಿದ್ದೀವಿ. ಜೊತೆಗೆ 12 ತಿಂಗಳು ಬೇಕು ಅಂತಂದರೆ 1 ವರ್ಷದ ಬೇಕು ಅಂತ ಅಂದರೆ 150 ರೂಪಾಯಿನ ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವೇನು ಮಾಡಬೇಕು, ಪೇ ಮಾಡಿ ನೆಕ್ಸ್ಟು ನೀವು PDFನ್ನು ಪಡ್ಕೋಬೋದಾಗಿರ್ತದೆ. ಓಕೆನಾ? ವಿದ್ಯಾರ್ಥಿಗಳು ತುಂಬ ಜನ ಈ ಒಂದು PDFಗಳನ್ನು ಪಡ್ಕೊಳ್ತಾ ಇದ್ದೀರಾ, ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಲ್ಲಿ ಸ್ಕ್ಯಾನರ್ಗೆ ಪೇ ಮಾಡಿದ ನಂತರ ನೀವು ಟೆಲಿಗ್ರಾಮಲ್ಲಿ ಎಕ್ಸಾಮಿನ್ ಕನ್ನಡ ಅಂತ ನಮ್ಮದು ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಆಗಿ. ಮತ್ತು ಇಲ್ಲಿ ಇಮೇಲ್ ID ಇದೆ, udyogjeevan12@gmail.com ಅಂತ ಇಮೇಲ್ ID ಇದೆ. ಸ್ಕ್ರೀನ್ಶಾಟನ್ನು ಇದಕ್ಕೆ ನೀವು ಕಳಿಸಿದರೆ ನಾವು PDFನ್ನು ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಓಕೆನಾ? ಅರ್ಥ ಆಯ್ತಾ ಎಲ್ಲರಿಗೂ? ಒಂದು ತಿಂಗಳಿಗೆ 25 ರೂಪಾಯಿ ಮಾಡಿದ್ದೀವಿ. ಎಲ್ಲರಿಗೂ ಕೂಡ ಯೂಸ್ ಆಗಲಿ ಅಂತ ಎಲ್ಲರೂ ಕೂಡ 25 ರೂಪಾಯಿನ ಕೊಟ್ಟು ನೀವು ಈ ಒಂದು PDFಗಳನ್ನು ಪಡ್ಕೋಬೋದಾಗಿರ್ತದೆ ಜುಲೈ ತಿಂಗಳಿಂದ. ಓಕೆನಾ? ಕಳೆದ 6 ತಿಂಗಳದ್ದು ಬೇಕಂದರೆ 100 ರೂಪಾಯಿಗೆ ಸಂಪೂರ್ಣವಾಗಿ PDF ಸಿಗುತ್ತೆ, ಓದ್ಕೋಬೋದು. ಜೊತೆಗೆ 150 ರೂಪಾಯಿ ಹಾಕಿದರೆ 12 ತಿಂಗಳ PDFನ್ನು ನಾವು ಕೊಡ್ತೀವಿ. ಓಕೆನಾ? ಅರ್ಥ ಆಯ್ತಾ? ಈಗ ಬನ್ನಿ ಡೈರೆಕ್ಟಾಗಿ ತರಗತಿಗೆ ಹೋಗ್ಬಿಡೋಣ. ಇನ್ನೇನು ಕೂಡ ನಾನು ಪ್ರಮೋಷನ್ ಇಲ್ಲ, ಏನೂ ಇಲ್ಲ. ಈಗ ತರಗತಿ ಬಿಟ್ಟರೆ ಮತ್ತೇನು ಕೂಡ ಇಲ್ಲ. ಓಕೆನಾ? ಈಗ ಬನ್ನಿ ನೋಡೋಣ ಏನಪ್ಪ ತರಗತಿ ಅಂತ ಅಂದರೆ 2ನೇ ಪ್ರಶ್ನೆ ನೋಡಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ.
ಓಕೆ, ಎರಡನೇ ಪ್ರಶ್ನೆ ನೋಡಿ, ಭಾರತದಲ್ಲಿ GI ಟ್ಯಾಗನ್ನು ಯಾವ ಕಾಯ್ದೆ ಅಡಿಯಲ್ಲಿ ನೀಡಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. GI ಟ್ಯಾಗ್ ಅಂತ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಕರಿತೀವಿ. ಈ ಒಂದು GI ಟ್ಯಾಗನ್ನು ಯಾವ ಕಾಯ್ದೆ, ಯಾವ ಆ್ಯಕ್ಟ್ನ ಒಂದು ಅಡಿಯಲ್ಲಿ ಕೊಡ್ತಾರೆ ಅಂತ, ಯಾವ ಆ್ಯಕ್ಟಪ್ಪ ಅಂತ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ 1999, 1999ರ ಒಂದು ಜಿಯೋಗ್ರಾಫಿಕಲ್ ಇಂಡಿಕೇಶನ್ನ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಈ ಒಂದು GI ಟ್ಯಾಗನ್ನು ಕೊಡ್ತಾ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಇವಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಅದೇ ರೀತಿ ನೋಡಿ, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳು ನಾವೇನೇನು ಓದ್ಕೊಂಡಿರಬೇಕು ನೋಡಿ. ಇಲ್ಲಿ ಇದೊಂದು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಆಗಿರ್ತಕ್ಕಂಥದ್ದು, ಇದೊಂದು IPR ಆಗಿದೆ. ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬರಬಹುದು. ನೆಕ್ಸ್ಟು, ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಸೇರಿದ ಉತ್ಪನ್ನವನ್ನು ಗುರುತಿಸಲು GI ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನನ್ನು ಬಳಸಲಾಗುತ್ತದೆ ಅಂತ ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ. ನೆಕ್ಸ್ಟು, ಈ ಉತ್ಪನ್ನದ ಕ್ವಾಲಿಟಿ, ರೆಪ್ಯುಟೇಷನ್ ಅಥವಾ ಮೂಲ ಒಂದು ಕ್ಯಾರೆಕ್ಟರಿಸ್ಟಿಕ್ಗಳನ್ನು ಅದರ ಭೌಗೋಳಿಕ ಮೂಲಕ್ಕೆ ಸಂಬಂಧಿಸಿದಿರುತ್ತದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನದಾಗಿ ನೋಡಿ, ಭಾರತಕ್ಕೆ GI ಟ್ಯಾಗ್ ಸಂಬಂಧಿಸಿದ ಪ್ರಮುಖ ಕಾಯ್ದೆ ಒಂದಿದೆ. ಆ ಒಂದು ಕಾಯ್ದೆ ಯಾವುದಪ್ಪ ಅಂತಂದರೆ ಅದೇ ಸೇಮ್ ಕ್ವಶನ್ ಏನಪ್ಪ ಆಗಿತ್ತು ಅಂತಂದರೆ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಆಗಿತ್ತು. ಈ ಒಂದು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಬರುತ್ತೆ. ಈ ಆ್ಯಕ್ಟ್ನ ಅಡಿಯಲ್ಲಿ GI ಅಥವಾ GI ಟ್ಯಾಗ್ಗಳು ಏನು ಬರ್ತವೆ ಅವೆಲ್ಲವೂ ಕೂಡ ಬರ್ತವೆ ಅಂತ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್, ಇಲ್ಲಿ ಈ ಒಂದು ಕಾಯ್ದೆ ಏನಿದೆ 1999ರಲ್ಲಿ ಅಂಗೀಕಾರವನ್ನು ಮಾಡಲಾಗಿದೆ. ಇದು ಕೂಡ ಪ್ರಶ್ನೆ ಆಗ್ಬೋದು. ಒಂದು ಸಲ GI ಟ್ಯಾಗ್ ಸಿಕ್ತು ಅಂತ ಅಂದರೆ ಎಷ್ಟು ವರ್ಷ ವ್ಯಾಲಿಡಿಟಿ ಇರುತ್ತೆ ಅಂತ ಪ್ರಶ್ನೆ ಕೇಳ್ಬೋದು. ಎಷ್ಟು ವರ್ಷ ಅಂತ ಅಂದರೆ 10 ವರ್ಷ ಇಲ್ಲಿ ವ್ಯಾಲಿಡಿಟಿ ಇರುತ್ತೆ. ಅದನ್ನು 10 ವರ್ಷಗಳ ನಂತರ GI ರಿಜಿಸ್ಟ್ರೇಷನನ್ನು ರಿನ್ಯೂವಲ್ ಮುಖಾಂತರ ನೀವು ರಿನ್ಯೂವಲನ್ನು ಮಾಡ್ಕೋಬೋದು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಪ್ರತಿಯೊಂದು ರಿನ್ಯೂವಲ್ ಅವಧಿಯು ಸಾಮಾನ್ಯವಾಗಿ 10 ವರ್ಷ ಮಾತ್ರ ಇರುತ್ತೆ. ಇವೆಲ್ಲವೂ ಕೂಡ ನಿಮಗೆ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬರ್ಬೋದು, ಗೊತ್ತಿರಲಿ. ಇಲ್ಲಿ ಇಮೇಲ್ ಕೊಟ್ಟಿದ್ದೀನಿ, ನೀವೇನಾದರೂ ಪೇ ಮಾಡೋರಾಗಿದ್ದರೆ ಈ ಒಂದು ಪೇ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇಮೇಲ್ ಐಡಿಗೆ ನೀವೇನು ಮಾಡ್ಬೋದು, ಏನಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ನ ಸ್ಕ್ರೀನ್ಶಾಟನ್ನು ಕಳಿಸ್ಕೊಂಡು ನೀವು PDF ಅನ್ನು ಪಡ್ಕೋಬೋದು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಮಿಷನ್ ಕಾಯಕಲ್ಪ ಎಂಬತಕ್ಕಂಥದ್ದು, ಇದಕ್ಕೆ ಸಂಬಂಧ ಹೊಂದಿದಂತೆ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ದೆಹಲಿ ಸರ್ಕಾರದ ಯೋಜನೆ ಆಗಿದೆ. ಇದು ಸರ್ಕಾರಿ ಶಾಲೆಗಳ ಲ್ಯಾಬೋರೇಟರೀಸ್ ಮತ್ತು ಟಾಯ್ಲೆಟ್ಸ್ಗಳನ್ನು ಸುಧಾರಿಸುವುದು ಇದರ ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. ಮೂರನೇದು ನೋಡಿ, ಸರ್ಕಾರಿ ಶಾಲೆಗಳ ಮೂಲಸೌಕರ್ಯವನ್ನು ಸುಧಾರಣೆ ಮಾಡುವುದು ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಮಿಷನ್ ಕಾಯಕಲ್ಪ ಎಂಬತಕ್ಕಂಥದ್ದು ಇಲ್ಲಿ ದೆಹಲಿಯ ಒಂದು ಏನಪ್ಪ ಅಂತಂದರೆ ಚೀಫ್ ಮಿನಿಸ್ಟರ್ ರೇಖಾ ಗುಪ್ತಾ ಎಂಬತಕ್ಕಂಥ ಒಂದು ಮಹಿಳೆ ಏನು ಮಾಡಿದ್ದಾರೆ, ಈ ಒಂದು ಮಿಷನ್ ಕಾಯಕಲ್ಪ ಎಂಬತಕ್ಕಂಥ ಯೋಜನೆಯನ್ನು ಶುರು ಮಾಡಿದ್ದಾರೆ. ಈ ಯೋಜನೆ ಮುಖಾಂತರವಾಗಿ ಸರ್ಕಾರಿ ಶಾಲೆಗಳ ಲ್ಯಾಬೋರೇಟರಿ ಆಗಿರ್ಬೋದು ಮತ್ತು ಟಾಯ್ಲೆಟ್ಗಳನ್ನು ಸುಧಾರಣೆ ಮಾಡೋದಾಗಿದ್ದು, ಮತ್ತು ಇಲ್ಲಿ ಸರ್ಕಾರಿ ಶಾಲೆಗಳ ಮೂಲಸೌಕರ್ಯಗಳನ್ನು ಸುಧಾರಣೆ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 1, 2 ಮತ್ತು 3 ಮಾತ್ರ ಇಲ್ಲಿ ಮೂರು ಕೂಡ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ನೋಡಿ, ಮಿಷನ್ ಕಾಯಕಲ್ಪಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಎಕ್ಸಾಮ್ ಫ್ಯಾಕ್ಟ್ಸ್ ಅಂತ, ಮಿಷನ್ ಕಾಯಕಲ್ಪ ದೆಹಲಿ ಸರ್ಕಾರ ಇದನ್ನು ಶುರು ಮಾಡಿದೆ. ಸರ್ಕಾರಿ ಶಾಲೆಗಳ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳನ್ನು ಸೇಫ್ ಮತ್ತು ಕ್ಲೀನ್ ಇಡೋದಕ್ಕೆ ಇದನ್ನು ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ, IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ತನ್ನ ಮೊದಲ ಓವರ್ಸೀಸ್ ಕ್ಯಾಂಪಸನ್ನು ಯಾವ ದೇಶದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ, ಸ್ಥಾಪಿಸಲಿದೆ ಅಂತ. ಎಲ್ಲಿಯಪ್ಪ ಅಂತ ಅಂದರೆ ಸಿಂಗಾಪುರ್ನಲ್ಲಿ. ಇತ್ತೀಚೆಗೆ ನರೇಂದ್ರ ಮೋದಿಯವರು ಈ ಒಂದು ಸಿಂಗಾಪುರ್ಗೆ ಇಂಡೋನೇಷ್ಯಾ ಅನ್ಸುತ್ತೆ, ಸಿಂಗಾಪುರ್ ಅಲ್ಲ ಇಂಡೋನೇಷ್ಯಾ, ಓಕೆನಾ, ಇಂಡೋನೇಷ್ಯಾ, ಸಿಂಗಾಪುರ್ ಅಲ್ಲ, ನಾನು ಸಿಂಗಾಪುರ್ನ ಹೇಳ್ತಾ ಇದ್ದೀನಿ, ಇಂಡೋನೇಷ್ಯಾ ಇದಕ್ಕೆ ಸರಿಯಾದ ಉತ್ತರ. ಇತ್ತೀಚೆಗೆ ಇಂಡೋನೇಷ್ಯಾಗೆ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೋದಾಗ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಒಂದು ಬೆಂಗಳೂರಿನ ಒಂದು ಮೊದಲ ಓವರ್ಸೀಸ್ ಕ್ಯಾಂಪಸನ್ನು ಅಲ್ಲಿ ಮಾಡೋದಕ್ಕೆ ಏನು ಮಾಡಿದ್ದಾರೆ, ಕರೆಕ್ಟಾಗಿ ಹೇಳಿಕೊಟ್ಟು ಬಂದಿದ್ದಾರೆ, ಅದಕ್ಕೆ ಮಾಹಿತಿ ಇದೆ. ಅದೇ ರೀತಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಇದೆ. IIM ಬೆಂಗಳೂರು ತನ್ನ ಒಂದು ಮೊದಲ ಓವರ್ಸೀಸ್ ಕ್ಯಾಂಪಸನ್ನು ಇಂಡೋನೇಷ್ಯಾದಲ್ಲಿ ಸ್ಥಾಪನೆ ಮಾಡಲಿದೆ. ಇದು ನೆಕ್ಸ್ಟ್ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬರಬಹುದು. ಈ ಘೋಷಣೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 7 ಜುಲೈನಂದು ಜಕಾರ್ತದಲ್ಲಿ ಮಾಡಿದರು ಅಂತ ಕೊಟ್ಟಿದ್ದಾರೆ. ಈ ಕ್ಯಾಂಪಸ್ ಏನಿದೆ ಇಂಡೋನೇಷ್ಯಾ ಮಾತ್ರ ಅಲ್ಲದೆ ಏಷಿಯನ್ ರೀಜನ್ನ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಪ್ರಯೋಜನವಾಗುವ ಒಂದು ಉದ್ದೇಶ ಹೊಂದಿದೆ. ಏಷಿಯನ್ ರೀಜನಲ್ಲಿ ಎಷ್ಟು ದೇಶಗಳಿದ್ದಾವೆ? ಟೋಟಲ್ ಆಗಿ 11 ದೇಶಗಳು ಕಂಡು ಬರ್ತವೆ. 11 ದೇಶಗಳು, ಅದರಲ್ಲಿ ಭಾರತ ಇಲ್ಲ, ಅದು ಗೊತ್ತಿರಲಿ. ಭಾರತ ಈ ಒಂದು ಏಷಿಯನ್ ಇದರಲ್ಲಿ ಇಲ್ಲ.
ಅದು ಗೊತ್ತಿರಲಿ. ಈ ಒಂದು ಏಷ್ಯಾನ್ ಇರ್ತಕ್ಕಂಥ ಒಂದು ಏನು 11 ದೇಶಗಳಿದ್ದಾವೆ, ಆ ಎಲ್ಲ ದೇಶಗಳಿಗೂ ಕೂಡ ಈ ಒಂದು ಕ್ಯಾಂಪಸ್ಸಿಂದ ಯೂಸ್ಫುಲ್ ಆಗತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು, ಇದು ಇಂಡಿಯಾ ಇಂಡೋನೇಷಿಯನ್ ಕೋಆಪರೇಷನ್ ಇನ್ ಎಜುಕೇಷನ್ ಮತ್ತು ಟೆಕ್ನಾಲಜಿ ಇನೋವೇಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಬೆಳವಣಿಗೆ ಆಗಿದೆ ಅಂತ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ, ಆಪರೇಷನ್ ರೈಸ್ ಮತ್ತು ಇಲ್ಲಿ ಇದರ ಒಂದು ಪೂರ್ಣ ರೂಪ ಏನು ಅಂತ ಕೊಟ್ಟಿದ್ದಾರೆ. ನೋಡಿ ಇತ್ತೀಚೆಗೆ ನಾವು ಮಾಡಿದ್ವಿ ಆಪರೇಷನ್ ರೈಸ್ ಮತ್ತು ಇಲ್ಲಿ ಬೇಡ ಬ್ರೋ ಎಂಬತಕ್ಕಂಥದ್ದನ್ನು ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿಬಿಟ್ಟಿದೆ. ಇದಕ್ಕೆ ಏನು ಆಪರೇಷನ್ ರೈಸ್ ಅಂತ ಅಂದರೆ ಈ ಒಂದು ರೈಸ್ನ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿದರೆ, ಏನಪ್ಪ ವಿಸ್ತೃತ ರೂಪ ಅಂತಂದರೆ ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್, ಎಂಪವರ್. ಆರ್ ಅಂದರೆ ಏನು, ಆರ್ ಅಂದರೆ ರೆಫ್ಯೂಸ್ ಅಂತ, ಐ ಅಂದರೆ ಇನ್ಫಾರ್ಮ್ ಅಂತ, ಎಸ್ ಅಂದರೆ ಸಪೋರ್ಟ್ ಅಂತ, ನೆಕ್ಸ್ಟ್ ಇ ಅಂದರೆ ಎಂಪವರ್ ಅಂತ ಕರಿತೀವಿ. ಎರಡನೇ ಏನು ಆಪ್ಷನ್ ಇದೆ ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀನಿ ನೋಡಿ. ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಎಂಬತಕ್ಕಂಥ ಒಂದು ಅಭಿಯಾನಗಳ ಮೂಲಕ ಕರ್ನಾಟಕ ಯಾವ ಗುರಿಯನ್ನು ಹೊಂದಿದೆ ಅಂತ ಇಲ್ಲಿ ಮುಂದಿನ ಪ್ರಶ್ನೆ ಕೇಳಿದರೆ, ಏನಪ್ಪ ಗುರಿ ಏನಪ್ಪ ಅಂತ ಅಂದರೆ ಈ ಒಂದು ಬೇಡ ಬ್ರೋ ಮತ್ತು ಇಲ್ಲಿ ಆಪರೇಷನ್ ರೈಸ್ ಇದರ ಒಂದು ಗುರಿ ಏನಪ್ಪ ಅಂತ ಅಂದರೆ 2028ರ ಒಳಗೆ ಮಾದಕ ವಸ್ತುಗಳ ಒಂದು ಮುಕ್ತ ರಾಜ್ಯವನ್ನು ಮಾಡಬೇಕು ಎಂಬತಕ್ಕಂಥದ್ದು ಇದರ ಬಿರುದು ಆಗಿದೆ. ಯಾವುದು ಆಪ್ಷನ್ ಅಪ್ಪ ಅಂತಂದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಈಸಿ ಇದೆ ಅಲ್ವಾ? ಈ ರೀತಿಯಾಗಿ ನೀವೇನು ಕರೆಂಟ್ ಅಫೇರ್ಸನ್ನು ಓದ್ಕೊಂಡ್ರೆ ನಿಮಗೆ 100% ಎಕ್ಸಾಮ್ಸ್ಗೆ ನಿಮಗೆ ಬರುತ್ತೆ. ನೋಡಿ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಕರ್ನಾಟಕ ಸರ್ಕಾರದ ಆ್ಯಂಟಿ ಡ್ರಗ್ ಇನಿಷಿಯೇಟಿವ್ ಆಗಿ ಇಲ್ಲಿ ಮಾಡಿದ್ದಾರೆ. ಇದನ್ನು ಇತ್ತೀಚೆಗೆ ಜೂನ್ 30ನೇ ತಾರೀಕಿನಂದು ಮಾಡಿದ್ರು ಅಂತಲೂ ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ನೋಡ್ಬೋದು. ಈ ಕಾರ್ಯಕ್ರಮವನ್ನು ಇಂಟರ್ನ್ಯಾಷನಲ್ ಡೇ ಆಫ್ ಎಗೇನೆಸ್ಟ್ ಡ್ರಗ್ ಅಬ್ಯೂಸ್ ಮತ್ತು ಇಲಿಸಿಟ್ ಟ್ರಾಫಿಕಿಂಗ್ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದರು ಅಂತ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ನೋಡಿದರೆ ಮಾದಕ ವಸ್ತುಗಳ ಕಳ್ಳ ಸಾಗಣೆ, ಮಾರಾಟ ಮತ್ತು ಬಳಕೆಯನ್ನು ತಡೆಯುವುದು ಆಗಿರ್ತದೆ. ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಹೋಗೋಣ. ನೋಡಿ ರೈಸ್ ಎಂಬತಕ್ಕಂಥದ್ದು ಇದರ ಒಂದು ವಿಸ್ತೃತ ರೂಪ ನೋಡಿ, ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಮತ್ತು ಎಂಪವರ್. ಮುಂದೆ ಬರತಕ್ಕಂಥ ಎಕ್ಸಾಮ್ಸಲ್ಲಿ ಪಕ್ಕಾ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಇದು ಮಲ್ಟಿ ಡಿಪಾರ್ಟ್ಮೆಂಟ್ ಆ್ಯಂಟಿ ಡ್ರಗ್ ಇನಿಷಿಯೇಟಿವ್. ಬರೀ ಪೊಲೀಸ್ ಅವರು ಮಾತ್ರ ಮಾಡ್ತಾ ಇಲ್ಲ, ಮಲ್ಟಿ ಡಿಪಾರ್ಟ್ಮೆಂಟ್ ಅಂದರೆ ತುಂಬ 5ರಿಂದ 6 ಡಿಪಾರ್ಟ್ಮೆಂಟ್ ಸೇರಿಕೊಂಡು ಇದನ್ನು ಮಾಡ್ತಿದ್ದಾರೆ. ನೆಕ್ಸ್ಟು ಮುಖ್ಯವಾಗಿ ಡ್ರಗ್ ಟ್ರಾಫಿಕಿಂಗ್ ಮತ್ತು ಸಬ್ಸ್ಟೆನ್ಸ್ ಅಬ್ಯೂಸ್ ವಿರುದ್ಧ ಇದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಗೊತ್ತಿರಲಿ. ಕರ್ನಾಟಕವನ್ನು 2028ರ ಒಳಗಾಗಿ ಡ್ರಗ್ ಫ್ರೀ ಸ್ಟೇಟ್ ಮಾಡುವ ಒಂದು ಗುರಿಯನ್ನು ಇದು ಹೊಂದಲಾಗಿದೆ. ಇದಕ್ಕಾಗಿ ಎನ್ಫೋರ್ಸ್ಮೆಂಟ್ ಆಗಿರ್ಬೋದು ಮತ್ತು ಪ್ರಿವೆನ್ಷನ್, ಅದೇ ರೀತಿ ಅವೇರ್ನೆಸ್ ಆಗಿರ್ಬೋದು ಮತ್ತು ಇಲ್ಲಿ ರಿಹ್ಯಾಬಿಲಿಟೇಷನ್ ಎಂಬ ಸಮಗ್ರ ವಿಧಾನವನ್ನು ಇದು ಅನುಸರಿಸ್ತಾ ಇದ್ದಾರೆ. ನೋಡಿ ಹೇಳಿಕೆಗಳಲ್ಲಿ ಕೇಳಬಹುದು, ಓಕೆನಾ? ಅದಕ್ಕಾಗಿ ಈ ರೀತಿಯಾಗಿ ಕೊಟ್ಟಿದ್ದೀನಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನೋಡಿ ಮುಂದಿನ ಪ್ರಶ್ನೆ ಏನಿದೆ, 2026ರಲ್ಲಿ ಭಾರತದ UPIಯನ್ನು ಸ್ವೀಕರಿಸಿದ 10ನೇ ದೇಶ ಯಾವುದು ಅಂತ. ನೋಡಿ ಇತ್ತೀಚೆಗೆ ಕಾಂಬೋಡಿಯಾ ಎಂಬತಕ್ಕಂಥ ದೇಶ 9ನೇ ದೇಶ ಆಗಿತ್ತು. ಈಗ 10ನೇ ದೇಶ ಏನಪ್ಪ ಅಂತ ಅಂದರೆ UPIನ ಸ್ವೀಕಾರ ಮಾಡಿಕೊಂಡಿದೆ. ಯಾವುದಪ್ಪ ಅಂತ ಅಂದರೆ ಗ್ರೀಸ್ ದೇಶ. ನೋಡಿ ಗ್ರೀಸು ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ, ಟೋಟಲ್ ಆಗಿ 10 ದೇಶಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ನೋಡಿ UPIನ ಸ್ವೀಕಾರ ಮಾಡಿದ ಮೊದಲ ದೇಶ ಕೇಳಬಹುದು, ಯಾವುದಪ್ಪ ಅಂತ ಅಂದರೆ ಭೂತಾನ್ ಇದನ್ನು ಮೊದಲ ಬಾರಿಗೆ ಸ್ವೀಕಾರ ಮಾಡಿಕೊಂಡಿತ್ತು. ನೆಕ್ಸ್ಟು ಸಿಂಗಾಪುರ್ ಮಾಡ್ಕೊಂಡಿದೆ, UAE ಮಾಡ್ಕೊಂಡಿದೆ, ನೇಪಾಳ ಮಾಡ್ಕೊಂಡಿದೆ, ಶ್ರೀಲಂಕಾ ಮಾಡ್ಕೊಂಡಿದೆ, ಫ್ರಾನ್ಸ್ ಮಾಡ್ಕೊಂಡಿದೆ, ಮೌರಿಷಿಯಸ್ ಇದೆ, ಮತ್ತು ಕತಾರ್ ಮಾಡ್ಕೊಂಡಿದೆ, ಕಾಂಬೋಡಿಯಾ ಮಾಡ್ಕೊಂಡಿದೆ, ಗ್ರೀಸ್ ಮಾಡ್ಕೊಂಡಿದೆ. ನೋಡಿ ಎಕ್ಸಾಮ್ಸಲ್ಲಿ ಯಾವ ರೀತಿ ಕೇಳ್ಬೋದು ಅಂತ ಅಂದರೆ, ಇಲ್ಲಿ ಕೆಳಗಿನ ಒಂದು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟುಬಿಟ್ಟು ಏನು ಮಾಡ್ತಾರೆ ಇವರು, ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ದೇಶಗಳಲ್ಲಿ UPI ಯಾವ ದೇಶಗಳಲ್ಲಿ ನಡೆಯುತ್ತದೆ ಅಥವಾ ಯಾವ ದೇಶಗಳು ಇದನ್ನು ಸ್ವೀಕೃತಿ ಮಾಡಿಕೊಂಡಿದೆ ಅಂತ ಇಲ್ಲಿ ಕೊಟ್ಬಿಟ್ಟು 4 ದೇಶಗಳನ್ನು ಕೊಟ್ಬಿಡ್ತಾರೆ. ಒಂದು ಯಾವುದೋ ದೇಶಗಳನ್ನ ಬೇರೆ ದೇಶಗಳನ್ನು ಕೊಟ್ಬಿಡ್ತಾರೆ. USA ಆಗಿರ್ಬೋದು, ನೆಕ್ಸ್ಟು ಫಿಲಿಪೈನ್ಸ್ ಆಗಿರ್ಬೋದು. ಫಿಲಿಪೈನ್ಸ್ ಇನ್ನೂ ಕೂಡ ಮಾಡ್ಕೊಂಡಿಲ್ಲ, ನೀವು ನೋಡ್ಬೋದು. ಫಿಲಿಪೈನ್ಸ್ ಹಾಕ್ಬೋದು. ನೋಡಿ ಇಂಡೋನೇಷ್ಯಾ ನೋಡಿ, ಇಂಡೋನೇಷ್ಯಾ ಇನ್ನೂ ಕೂಡ ಮಾಡ್ಕೊಂಡಿಲ್ಲ, ಇಂಡೋನೇಷ್ಯಾ ಹಾಕ್ಬೋದು. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು, ಅದಕ್ಕಾಗಿ ಗೊತ್ತಿರಲಿ. ನೋಡಿ ಮ್ಯಾನ್ಮಾರ್ ಕೂಡ ಮಾಡ್ಕೊಂಡಿಲ್ಲ, ಮ್ಯಾನ್ಮಾರ್ವನ್ನು ಕೂಡ ಇಲ್ಲಿ ಸೇರಿಸ್ಬೋದು. ಈ ರೀತಿಯಾಗಿ 4-5 ದೇಶ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಸ್ವೀಕೃತಿ ಮಾಡ್ಕೊಂಡಿಲ್ಲ ಅಂತ ಪ್ರಶ್ನೆ ಕೇಳಿಬಿಟ್ರೆ ಎಷ್ಟು ಕ್ವಾಲಿಟಿ ಕ್ವಶನ್ ಆಗುತ್ತೆ ಗೊತ್ತಾ ಇದ್ರ ಮೇಲೆ. ಅದಕ್ಕಾಗಿ ಗೊತ್ತಿರಬೇಕು. ಟೋಟಲ್ ಆಗಿ 10 ದೇಶಗಳನ್ನು ನೀವು ನೆನಪಿಟ್ಕೊಳ್ಳಿ. ಇಲ್ಲಿಂದ ಎಕ್ಸಾಮ್ಸ್ಗೆ 100% ಎಕ್ಸಾಮ್ಸ್ಗೆ ಕ್ವಶನ್ ಬರುತ್ತೆ, ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆ. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಯಾರು ನೀಡುತ್ತಾರೆ ಅಂತ ಇಲ್ಲಿ ಕೇಳಿದರೆ, ತುಂಬ ಈಸಿ ಪ್ರಶ್ನೆ. ಎಲ್ಲರೂ ಕೂಡ ನೀವು ಕರ್ನಾಟಕ ಸರ್ಕಾರ ಅಂತ ಹಾಕ್ತೀರಾ, ತಪ್ಪಾಗಿಬಿಡುತ್ತೆ. ಇದನ್ನು BBMP ಕೊಡುತ್ತೆ, ಓಕೆನಾ? ಆಪ್ಷನ್ ಬಿ ಸರಿಯಾದ ಉತ್ತರ. ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಕೊಡುತ್ತೆ ಕೆಂಪೇಗೌಡ ಅವಾರ್ಡ್ ಅಂತ. ಇದನ್ನು ನೀಡುವ ಸಂಸ್ಥೆ
ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಿರಲಿ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ನಾಗರಿಕ ಪ್ರಶಸ್ತಿ ಆಗಿರ್ತಕ್ಕಂಥದ್ದು. ಬೆಂಗಳೂರಿಗೆ ಹಾಗೂ ಸಮಾಜಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ವ್ಯಕ್ತಿಗಳನ್ನು ಗುರುತಿಸಿ ಇದರ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತದೆ. ಅರ್ಥ ಆಯ್ತಾ? ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ವಿಕ್ರಮ್ 1 ಎಂಬತಕ್ಕಂಥ ರಾಕೆಟನ್ನು ಅಭಿವೃದ್ಧಿಪಡಿಸುತ್ತಿರುವ ಭಾರತೀಯ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, ಇದೇ ರೀತಿ ಪ್ರಶ್ನೆ ಕೇಳ್ತಾರೆ. ಯಾವುದಪ್ಪ ಅಂತಾರೆ, ಸ್ಕೈ ರೂಟ್ ಏರೋಸ್ಪೇಸ್ ಎಂಬತಕ್ಕಂಥ ಒಂದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಏನು ಮಾಡ್ತಿದೆ, ಇದನ್ನು ಮಾಡ್ತಿದೆ, ವಿಕ್ರಮ್ 1 ಎಂಬತಕ್ಕಂಥ ರಾಕೆಟನ್ನು. ಇದು ಲೋ ಅರ್ತ್ ಆರ್ಬಿಟ್ಗೆ ಸಂಬಂಧಪಟ್ಟಂಥ ಒಂದು ರಾಕೆಟ್ ಆಗಿದೆ. ಇತ್ತೀಚೆಗೆ ಇದರ ಮೇಲೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಪ್ರಶ್ನೆ ಆಗಿತ್ತು. ಓಕೆನಾ, ಮಿಷನ್ ಆಗಮನ ಎಂಬತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು, ಅದು ಗೊತ್ತಿರಲಿ. ಓಕೆನಾ, ಸ್ಕೈ ರೂಟ್ ಏರೋಸ್ಪೇಸ್ ಎಂಬತಕ್ಕಂಥ ಒಂದು ಪ್ರೈವೇಟ್ ಕಂಪನಿ ಇದನ್ನು ಮಾಡ್ತಾ ಇದೆ. ನೋಡಿ, ಹೆಚ್ಚಿನ ಮಾಹಿತಿ, ವಿಕ್ರಮ್ 1 ಒಂದು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಆಗಿದೆ. ಇದನ್ನು ಸ್ಕೈ ರೂಟ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಇದೊಂದು ಇಂಡಿಯನ್ ಪ್ರೈವೇಟ್ ಸ್ಪೇಸ್ ಸ್ಟಾರ್ಟಪ್ ಆಗಿದೆ. ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಹೈದರಾಬಾದ್, ತೆಲಂಗಾಣದಲ್ಲಿ ಕಂಡುಬರುತ್ತೆ. ಇದೊಂದು ವಿಕ್ರಮ್ ಸೀರೀಸ್ಗೆ ಭಾರತದ ಒಂದು ಸ್ಪೇಸ್ ಪ್ರೋಗ್ರಾಮ್ನ ಒಂದು ಪಿತಾಮಹರೆಂದು ಪರಿಗಣಿಸಲ್ಪಟ್ಟಿರುವ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಒಂದು ಹೆಸರನ್ನು ಇಡಲಾಗಿದೆ. ನೋಡಿ, ಇದೊಂದು ಲೋ ಅರ್ತ್ ಆರ್ಬಿಟ್ LEOಗೆ ಕಳಿಸ್ತಕ್ಕಂಥ ಒಂದು ಸ್ಮಾಲ್ ಸ್ಯಾಟಲೈಟ್ಗಳನ್ನು ಕಳಿಸ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದೆ. ಇಷ್ಟು ಗೊತ್ತಿರಬೇಕು. ಅರ್ಥ ಆಯ್ತಾ? ಮುಂದೆ ಹೋಗೋಣ. ನೋಡಿ, ಮುಂದೆ ಏನಿದೆ, 2026ರಲ್ಲಿ ಭಾರತದ 31ನೇ ಚೀಫ್ ಆಫ್ ಆರ್ಮಿ ಸ್ಟಾಫ್. ನೋಡಿ, ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿ ಯಾರು ಅಧಿಕಾರವನ್ನು ಸ್ವೀಕರಿಸಿದರು ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಅಂತಾರೆ, ಧೀರಜ್ ಸೇಠ್ ಎಂಬತಕ್ಕಂಥವ್ರು. ಧೀರಜ್ ಸೇಠ್ ಎಂಬತಕ್ಕಂಥವ್ರು ಈಗ ಆರ್ಮಿ ಚೀಫ್ ಆಗಿ ಇವರು ಹೊರಹೊಮ್ಮಿದ್ದಾರೆ, ಗೊತ್ತಿರಲಿ. ಇಲ್ಲಿ ನೋಡಿ, ಧೀರಜ್ ಸೇಠ್ ಅವರು ಹೆಸರು ಕೊಟ್ಟಿದ್ದಾರೆ, ಚೀಫ್ ಆಫ್ ಆರ್ಮಿ ಸ್ಟಾಫ್, 31ನೇ ಚೀಫ್ ಇವರು ಏನಪ್ಪ ಅಂತಂದರೆ ಉಪೇಂದ್ರ ದ್ವಿವೇದಿ ಅವರು ಏನು ರಿಟೈರ್ಮೆಂಟ್ ತಗೊಂಡ್ರು, ಅದಾದ ಬಳಿಕ ಉತ್ತರಾಧಿಕಾರಿಯಾಗಿ ಇವರು ಆಗಿದ್ದಾರೆ. ಓಕೆನಾ, ಇಷ್ಟು ಗೊತ್ತಿರಬೇಕು. ಮೊದಲು ಇವರು ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಇದ್ದರು, ಈಗ ಇವ್ರನ್ನ ಚೀಫ್ ಮಾಡಿದ್ದಾರೆ. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಬೋರ್ಜುಲಿ ಐಸ್ಲ್ಯಾಂಡ್ ಇದು ಅಸ್ಸಾಂನಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದು ಮೊದಲನೇ ಹೇಳಿಕೆ ಆಗಬೇಕಿತ್ತು. ಇದು ಬ್ರಹ್ಮಪುತ್ರ ರಿವರ್ ಸಿಸ್ಟಮ್ಗೆ ಸಂಬಂಧ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗೆ ಇದು ಬಯೋಡೈವರ್ಸಿಟಿ ಆಕ್ಟ್ 2002ರ ಒಂದು ಕಾನೂನು ಆಧಾರವಾಗಿದೆ ಅಂತ ಕೊಟ್ಟಿದ್ದಾರೆ. 3 ಕೂಡ ಸರಿ ಇದೆ. ಬಟ್ ಸ್ವಲ್ಪ ಕ್ವಶನ್ ಏನಾಗಿದೆ ಅಂತ ಅಂದರೆ, ಇದು ಒಂದನೇ ಹೇಳಿಕೆ ಆಗಬೇಕಾಗಿತ್ತು, ಆಗಿಲ್ಲ. ಹಾಗಾಗಿ 3 ಕೂಡ ಇಲ್ಲಿ ಸರಿ ಇರತಕ್ಕಂಥದ್ದು. ನೋಡಿ, ಬೋರ್ಜುಲಿ ಐಸ್ಲ್ಯಾಂಡ್ ಎಲ್ಲಿದೆ ಅಂತಾರೆ, ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ. ಇದೇನಾಗಿದೆ, ಬ್ರಹ್ಮಪುತ್ರ ನದಿಯ ಒಂದು ವ್ಯವಸ್ಥೆಯಲ್ಲಿ ಇರತಕ್ಕಂಥ ಒಂದು ರಿವರ್ ಐಸ್ಲ್ಯಾಂಡ್ ಆಗಿದೆ. ಇದನ್ನು ಬಯೋಲಾಜಿಕಲ್ ಹೆರಿಟೇಜ್ ಸೈಟನ್ನು ಇಲ್ಲಿ ಗುರುತಿಸಲಾಗಿದೆ ಅಂತ ಕೊಟ್ಟಿದ್ದಾರೆ, ಬೋರ್ಜುಲಿ ಐಸ್ಲ್ಯಾಂಡನ್ನು. ಅದಕ್ಕೆ ತುಂಬ ನ್ಯೂಸಲ್ಲಿ ಇದೆ, ಅದಕ್ಕೆ ನಾನು ಕ್ವಶನನ್ನು ತೆಗೆದುಕೊಂಡು ಬಂದಿದೆ. ಓಕೆನಾ, ಇದಕ್ಕೆ ಸಂಬಂಧಪಟ್ಟಂತೆ ಬಯೋಲಾಜಿಕಲ್ ಹೆರಿಟೇಜ್ ಸೈಟ್ಗೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ನೀವು PDF ಅನ್ನು ತೊಗೊಳ್ತೀರಲ್ವ, ಅವಾಗ ಓದ್ಕೋಬೋದು. ಬಯೋಡೈವರ್ಸಿಟಿ ಆಕ್ಟ್ 2002ರ ಅಡಿಯಲ್ಲಿ ಈ ಒಂದು ಬಯೋಲಾಜಿಕಲ್ ಹೆರಿಟೇಜ್ ಸೈಟನ್ನು ಮಾಡಲಾಗ್ತದೆ. ಅದು ತುಂಬ ಇಂಪಾರ್ಟೆಂಟ್ ಆಗಿದೆ, ಇದ್ರ ಮೇಲೆ ಪ್ರಶ್ನೆ ಆಗ್ಬೋದು, ಗೊತ್ತಿರಲಿ. ನೆಕ್ಸ್ಟು ಮಾನಸ್ ಎಂಬತಕ್ಕಂಥದ್ದು ಇದರ ಒಂದು ಪೂರ್ಣ ರೂಪ ಏನು ಅಂತ ಕೊಟ್ಟಿದ್ದಾರೆ. ನೋಡಿ ಎಕ್ಸಾಮ್ಸಲ್ಲಿ ಎಲ್ಲ ಎಕ್ಸಾಮ್ಸಲ್ಲಿ ಇದೇ ರೀತಿ ಒಂದೊಂದು ಏನು ಮಾಡ್ತಿದ್ದಾರೆ ಇವರು ಅಂತ ಅಂದರೆ ಪೂರ್ಣ ರೂಪವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕಾಗಿ ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥ ಒಂದು ಪೂರ್ಣ ರೂಪವನ್ನು ನೀವು ನೆನಪಿಟ್ಕೋಬೇಕು. ಏನಪ್ಪ ಒಂದು ಮಾನಸ್ನ ಒಂದು ಪೂರ್ಣ ರೂಪ ಅಂತ ಅಂದರೆ ಮಾದಕ ಪದಾರ್ಥ ನಿಷೇಧ ಅಸೂಚನಾ ಕೇಂದ್ರ ಅಂತ. ಓಕೆನಾ, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ನೋಡಿ, ಮಾನಸ್ ಎಂಬುದು ನ್ಯಾಷನಲ್ ನಾರ್ಕೋಟಿಕ್ಸ್ ಹೆಲ್ಪ್ಲೈನ್ ರಿಪೋರ್ಟಿಂಗ್ ಪೋರ್ಟಲ್ ಆಗಿದೆ. ಇದರ ಪೂರ್ಣ ರೂಪ ಮಾದಕ ಪದಾರ್ಥ ನಿಷೇಧ ಅಸೂಚನಾ ಕೇಂದ್ರ ಅಂತ ಇದರ ಪೂರ್ಣ ರೂಪ ಆಗಿರ್ತದೆ. ಇದು ಮಾದಕ ವಸ್ತುಗಳ ವಿರುದ್ಧ ಮಾಹಿತಿ ನೀಡಲು ಮತ್ತು ದೂರು ಸಲ್ಲಿಸಲು ಬಳಸ್ತಕ್ಕಂಥ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ನೆಕ್ಸ್ಟು ಮಾನಸನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ನೋಡಿ, ಮಾನಸ್ ಎಂಬತಕ್ಕಂಥದ್ದು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತಲೂ ಕೂಡ ಕೇಳಬಹುದು. ನೆಕ್ಸ್ಟು ಇದರ ಪ್ರಮುಖ ಉದ್ದೇಶ ಕೇಳ್ಬೋದು. ನೋಡಿ, ಡ್ರಗ್ ಟ್ರಾಫಿಕಿಂಗ್, ಇಲಿಸಿಟ್ ಡ್ರಗ್ ಆಕ್ಟಿವಿಟೀಸ್, ಇದರ ಕುರಿತು ಸಾರ್ವಜನಿಕರಿಂದ ಮಾಹಿತಿ ಪಡೆಯುವುದು ಇದರ ಒಂದು ಕೆಲಸ ಆಗಿದೆ. ನೆಕ್ಸ್ಟು ನಾಗರಿಕರು ಡ್ರಗ್ ಟ್ರಾಫಿಕಿಂಗ್ ಮತ್ತು ಡ್ರಗ್ ಪೆಡ್ಲಿಂಗ್ ಅಥವಾ ಇಲಿಸಿಟ್ ಕಲ್ಟಿವೇಷನ್ ಬಗ್ಗೆ ಮಾಹಿತಿಗಳನ್ನು ನೀಡಬಹುದು. 24x7 ಕೆಲಸವನ್ನು ಮಾಡುತ್ತೆ. ಇದರ ಒಂದು ಹೆಲ್ಪ್ಲೈನ್ ನಂಬರ್ ಬಂದುಬಿಟ್ಟು 1933. ಇಷ್ಟು ಗೊತ್ತಿರಲಿ. ಓಕೆನಾ, ಮಾನಸ್ ಎಂಬತಕ್ಕಂಥದ್ದಕ್ಕೆ ಇಷ್ಟು ಗೊತ್ತಿರಲಿ ಸಾಕು. ಓಕೆ, ನೆಕ್ಸ್ಟ್ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. 2026ರ ವುಮೆನ್ಸ್ T20 ವಿಶ್ವಕಪ್ಪನ್ನು ಆತಿಥೇಯವಾಗಿ ರಾಷ್ಟ್ರಗಳು ಇಂಗ್ಲೆಂಡ್ ಮತ್ತು ವೇಲ್ಸ್ ರಾಷ್ಟ್ರಗಳು ತೆಗೆದುಕೊಂಡು ಅಂತ ಕೊಟ್ಟಿದ್ದಾರೆ.
ಇದು ವುಮೆನ್ಸ್ T20 ವಿಶ್ವಕಪ್ನ 10ನೇ ಆವೃತ್ತಿ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಫೈನಲ್ ಪಂದ್ಯ ಏನಿದೆ ಅದು ಲಾರ್ಡ್ಸ್ ಸ್ಟೇಡಿಯಂನಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಮತ್ತು ಫೈನಲ್ ಗೆದ್ದಿದ್ದು ಯಾರಪ್ಪ ಅಂತಂದರೆ ಆಸ್ಟ್ರೇಲಿಯಾ ತಂಡ 2026ರ ಚಾಂಪಿಯನ್ ಆಯಿತು ಅಂತ ಕೊಟ್ಟಿದ್ದಾರೆ. ನೋಡಿ, ತುಂಬ ಇಂಪಾರ್ಟೆಂಟ್ ಇದೆಲ್ಲ. ಎಲ್ಲವೂ ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ. ಓಕೆನಾ. ಈಗ ನೋಡಿ, 2026ರ 10ನೇ ವುಮೆನ್ಸ್ T20 ವಿಶ್ವಕಪ್ ನಡೆದಿತ್ತು ಅಂತ ಎಲ್ಲಿ ನಡೀತು? ಇಂಗ್ಲೆಂಡ್ ಮತ್ತು ವೇಲ್ಸ್ ಎಂತಕ್ಕಂಥ ದೇಶದಲ್ಲಿ ನಡೀತು. ದಿನಾಂಕ ಕೊಟ್ಟುಬಿಟ್ಟಿದ್ದಾರೆ. ದಿನಾಂಕ ಏನು ಇಂಪಾರ್ಟೆಂಟ್ ಅಲ್ಲ. ಒಟ್ಟು 12 ತಂಡಗಳು ಭಾಗವಹಿಸಿದ್ವು, 33 ಪಂದ್ಯಗಳು ನಡೆದಿದ್ವು. ಫೈನಲ್ ಬಂದ್ಬಿಟ್ಟು ಲಾರ್ಡ್ಸ್ ಎಂಬತಕ್ಕಂಥ ಒಂದು ಸ್ಟೇಡಿಯಂನಲ್ಲಿ ನಡೀತು. ಇದರ ಒಂದು ವಿನ್ನರ್ ಅಂದರೆ T20 ವಿಶ್ವಕಪ್ನ 2026ರ ವಿನ್ನರ್ ಬಂದ್ಬಿಟ್ಟು ಆಸ್ಟ್ರೇಲಿಯಾ ಆದರೆ, ಅದೇ ರೀತಿಯಲ್ಲಿ ಇಂಗ್ಲೆಂಡ್ ಏನಿದೆ ಅದು ರನ್ನರ್ ಅಪ್ ಯಾವುದು? ಇಂಗ್ಲೆಂಡು. ನೆಕ್ಸ್ಟು ಫೈನಲ್ ಎಲ್ಲಿ ನಡೀತು ಅಂತ ಕೇಳ್ತಾರೆ, ಲಾರ್ಡ್ಸ್ ಸ್ಟೇಡಿಯಂನಲ್ಲಿ ನಡೀತು. ಆಸ್ಟ್ರೇಲಿಯಾ ಮಹಿಳಾ T20 ವಿಶ್ವಕಪ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ತಂಡ. ಯಾಕಪ್ಪ ಅಂತಂದರೆ 7ನೇ ಬಾರಿಗೆ ಈ ಒಂದು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಓಕೆನಾ, ಅರ್ಥ ಆಯ್ತಾ? ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಗಿರೀಶ್ ಭಾರದ್ವಾಜ್ ಅಂತಕ್ಕಂಥವ್ರು ಇತ್ತೀಚೆಗೆ ಇವರು ಮರಣ ಹೊಂದಿದ್ದಾರೆ. ಅದಕ್ಕಾಗಿ ಪ್ರಶ್ನೆ ಕೇಳಬಹುದು, ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಇವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧ ಹೊಂದಿರ್ತಾರೆ. ದಕ್ಷಿಣ ಕನ್ನಡ. ಓಕೆನಾ, ಪ್ರಶ್ನೆಗಳು ಬರ್ಬೋದು, ನೆನ್ಪಿಟ್ಕೊಳ್ಳಿ. ಗಿರೀಶ್ ಭಾರದ್ವಾಜ್ ಅಂತ ಇವರಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಗಿರೀಶ್ ಭಾರದ್ವಾಜ್ ಅವರು ಕರ್ನಾಟಕದ ಪ್ರಸಿದ್ಧ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಸಮಾಜ ಸೇವಕರು ಆಗಿದ್ದರು. ಅವರನ್ನು ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅಂತಲೂ ಕೂಡ ಇಲ್ಲಿ ಕರೆಯಲಾಗ್ತಾ ಇತ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವರು ಕಡಿಮೆ ವೆಚ್ಚದ ಸಸ್ಪೆನ್ಷನ್ ಫೂಟ್ ಬ್ರಿಡ್ಜ್, ನೋಡಿ ಇದ್ರ ಬಗ್ಗೆ ಕೇಳಬಹುದು, ಸಸ್ಪೆನ್ಷನ್ ಫೂಟ್ ಬ್ರಿಡ್ಜ್ ಮತ್ತು ಹ್ಯಾಂಗಿಂಗ್ ಬ್ರಿಡ್ಜ್ಗಳ ನಿರ್ಮಾಣಕ್ಕೆ ಪ್ರಸಿದ್ಧರಾಗಿದ್ದರು ಅಂತ ಇಲ್ಲಿ ಕೇಳಬಹುದು. ಮತ್ತು ಈ ಒಂದು ಗಿರೀಶ್ ಭಾರದ್ವಾಜ್ ಅವರಿಗೆ 4ನೇ ಅತ್ಯಂತ ಒಂದು ನಾಗರಿಕ ಪ್ರಶಸ್ತಿ ಸಿಕ್ಕಿದೆ. ಯಾವುದಪ್ಪ ಅಂತಾರೆ? ಪದ್ಮಶ್ರೀ ಪ್ರಶಸ್ತಿ 2017ರಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇದ್ರ ಮೇಲೆ ಪ್ರಶ್ನೆ ಕೇಳಬಹುದು. ಪದ್ಮಶ್ರೀ ಪ್ರಶಸ್ತಿ ಅವರಿಗೆ ಸೋಷಿಯಲ್ ವರ್ಕ್ ಕ್ಷೇತ್ರದಲ್ಲಿ ನೀಡಲಾಗಿದೆ. ಯಾಕಪ್ಪ ಅಂತಾರೆ, ಇವರು ಬ್ರಿಡ್ಜನ್ನು ಕಟ್ಟಿದ್ರು, ಸಸ್ಪೆನ್ಷನ್ ಬ್ರಿಡ್ಜನ್ನು ಕಟ್ಟಿದ್ರು. ಟೋಟಲ್ ಆಗಿ 140ಕ್ಕೂ ಅಧಿಕ ಒಂದು ಸಸ್ಪೆನ್ಷನ್ ಬ್ರಿಡ್ಜ್ಗಳನ್ನು ಇವರು ಕಟ್ಟಿದ್ದಾರೆ. ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ. ಓಕೆ, ಮುಂದೇನಿದೆ ನೋಡಿ, 2026ರಲ್ಲಿ ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಅಭಿವೃದ್ಧಿಪಡಿಸಲು ಕರ್ನಾಟಕ ಸರ್ಕಾರವು ಯಾವ 3 ತಾಣಗಳನ್ನು ಶಿಫಾರಸು ಮಾಡಿದೆ ಅಂತ ಇಲ್ಲಿ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟು. ಹಂಪಿ, ಮೈಸೂರು, ಲಕ್ಕುಂಡಿ, ಈ ಒಂದು 3 ಪ್ರದೇಶಗಳನ್ನು ಶಿಫಾರಸು ಮಾಡಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಪ್ರಮುಖ ಪ್ರವಾಸಿ ತಾಣಗಳನ್ನು ವಿಶ್ವ ದರ್ಜೆಯ ಪ್ರವಾಸಿ ತಾಣಗಳಾಗಿ ಅಭಿವೃದ್ಧಿಪಡಿಸುವುದು ಇದರ ಒಂದು ಕೆಲಸ ಆಗಿರುತ್ತೆ. ಕರ್ನಾಟಕದಿಂದ 3 ತಾಣಗಳನ್ನು ಶಿಫಾರಸು ಮಾಡಿದ್ದಾರೆ. ಅದರಲ್ಲಿ ಹಂಪಿ ಒಂದು, ಮೈಸೂರು ಕೂಡ ಒಂದು, ಲಕ್ಕುಂಡಿ ಕೂಡ ಒಂದು. 3 ಕೂಡ ತುಂಬ ಇಂಪಾರ್ಟೆಂಟು, ಗೊತ್ತಿರಲಿ. ಅದೇ ರೀತಿ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದ ಕೊಟ್ಟಿದ್ದಾರೆ. ಹಂಪಿ, ಮೈಸೂರು, ಲಕ್ಕುಂಡಿಗಳನ್ನು ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಕರ್ನಾಟಕ ಸರ್ಕಾರ ಶಿಫಾರಸು ಮಾಡಿದೆ ಅಂತ. ಮೊದಲನೇ ಹೇಳಿಕೆ ಸರಿ ಇದೆ. ನಿರೀಕ್ಷಿತ ಕೇಂದ್ರದ ನೆರವು ಅಂದರೆ ಕೇಂದ್ರ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ 800 ಕೋಟಿ ಕೊಡುತ್ತೆ. ಇದರಲ್ಲಿ ಏನು 800 ಕೋಟಿ ಕೊಡುತ್ತಲ್ವ, ಮೊದಲ ಹಂತದಲ್ಲಿ 500 ಕೋಟಿ ಕೊಡುತ್ತೆ. ನೆಕ್ಸ್ಟ್ 2ನೇ ಹಂತದಲ್ಲಿ 300 ಕೋಟಿ ಕೊಡುತ್ತೆ. ಓಕೆನಾ. ಲಕ್ಕುಂಡಿ ಏನಿದೆ, ಲಕ್ಕುಂಡಿ ಅಂತಕ್ಕಂಥದ್ದು ಇದು ಕಲ್ಯಾಣಿ ಚಾಳುಕ್ಯರ ಒಂದು ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧ ಆಗಿದೆ. ನೆಕ್ಸ್ಟ್ ಇನ್ನೊಂದು ಕೇಳ್ಬೋದು, ಹಂಪಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಏನಿದೆ ಅದು 1986ರಲ್ಲಿ ಈ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಕೊಂಡಿದೆ. ಇಷ್ಟು ಗೊತ್ತಿರಬೇಕು. ಇಲ್ಲೂ ಕೂಡ ಸರಿಯಾದ ಉತ್ತರ ಆಪ್ಷನ್ ಡಿ, 4 ಕೂಡ ಇಲ್ಲಿ ಸರಿ ಇದೆ. ಅದೇ ರೀತಿ ಬನ್ನಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೌರವ್ ಗಂಗೂಲಿ ಅವರು 2026ರ ICC ಹಾಲ್ ಆಫ್ ಫೇಮ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ, ಸೇರ್ಪಡೆಯಾಗಿದ್ದಾರೆ. ನೆಕ್ಸ್ಟ್ 2ನೇ ನೋಡಿ, ಅಂಜುಮ್ ಚೋಪ್ರಾ ಅವರು 2026ರ ಏಕೈಕ ಮಹಿಳಾ ಇಂಡಕ್ಟಿ ಅಂದರೆ ಒಬ್ಬರೇ ಒಬ್ಬರು ಮಹಿಳೆಯರು ಈ ಒಂದು ICC ಹಾಲ್ ಆಫ್ ಫೇಮನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇನ್ನೊಬ್ರು ನೋಡಿ, ಕೆವಿನ್ ಪೀಟರ್ಸನ್ ಇವರು ಇಂಗ್ಲೆಂಡ್ನ ಒಂದು ಮಾಜಿ ಆಟಗಾರ ಅಂತ ಕೊಟ್ಟಿದ್ದಾರೆ. ಇವರಿಗೂ ಕೂಡ ಏನು ಮಾಡಿದ್ದಾರೆ, ICC ಹಾಲ್ ಆಫ್ ಫೇಮ್ ಪ್ರಶಸ್ತಿ ಕೊಟ್ಟಿದ್ದಾರೆ. ನೋಡಿ, ಕೊನೆಯದಾಗಿ ನೋಡಿ, ಇವರ ಸೇರ್ಪಡೆಯೊಂದಿಗೆ ಹಾಲ್ ಆಫ್ ಫೇಮ್ ಸದಸ್ಯರ ಸಂಖ್ಯೆ 125ಕ್ಕೆ ಏರಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ. ICC ಹಾಲ್ ಆಫ್ ಫೇಮ್ ಬಗ್ಗೆ ಪ್ರಶ್ನೆ ಕೇಳಬಹುದು, ಗೊತ್ತಿರಲಿ. ಸೌರವ್ ಗಂಗೂಲಿ ಮತ್ತು ಅಂಜುಮ್ ಚೋಪ್ರಾ ಇವರಿಬ್ಬರು ಕೂಡ ಇಂಡಿಯಾದವರು. ಒಬ್ಬರೇ ಒಬ್ಬರು ಮಹಿಳೆಯರು ಯಾರು ಅಂತ ಕೇಳಬಹುದು, ಅಂಜುಮ್ ಚೋಪ್ರಾ ಅವರು. ನೆಕ್ಸ್ಟು ಇನ್ನೊಬ್ರು ಯಾರು, ಕೆವಿನ್ ಪೀಟರ್ಸನ್ ಎಂಬತಕ್ಕಂಥವ್ರು ಇಂಗ್ಲೆಂಡ್ ಅವರು. ಇವರು ಕೂಡ ಸೇರ್ಪಡೆ ಆಗಿದ್ದಾರೆ. ಓಕೆನಾ. ಈ ಮೂವರನ್ನು 11 ಜುಲೈ 2026ರಂದು ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗಿದೆ. ಈ ಒಂದು ಹಾಲ್ ಆಫ್ ಫೇಮ್ಗೆ ಸೇರಬೇಕು ಅಂತ ಅಂದರೆ ನೋಡಿ,
ಈ ಒಂದು ಎಡಿನ್ಬರ್ಗ್ ಸ್ಕಾಟ್ಲೆಂಡ್ನಲ್ಲಿ ನಡೆದಂಥ ಒಂದು ಈ ಸಮಾರಂಭದಲ್ಲಿ ಸೇರಿಸಿದರು. 2026ರ ಕ್ಲಾಸಲ್ಲಿ ಸೌರವ್ ಗಂಗೂಲಿ, ಕೆವಿನ್ ಪೀಟರ್ಸನ್ ಮತ್ತು ಅಂಜುಮ್ ಚೋಪ್ರಾ ಅವರು ಸೇರಿಕೊಂಡಿದ್ದಾರೆ. ನೋಡಿ, ಇನ್ನು ಹೆಚ್ಚಿನದಾಗಿ ICC ಹಾಲ್ ಆಫ್ ಫೇಮ್ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಇದನ್ನು ಪ್ರತಿ 2009ರಲ್ಲಿ ಇದನ್ನು ಶುರು ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ICC ಸೆಂಟೆನರಿ ಇಯರ್ ಸೆಲೆಬ್ರೇಷನ್ ಭಾಗವಾಗಿ ಆರಂಭವಾಗಿತ್ತು ಅಂತ ಕೊಟ್ಟಿದ್ದಾರೆ. ನೋಡಿ, ಫೀಕಾ ಎಂಬತಕ್ಕಂಥದ್ದಿದೆ. ಏನು ಫೀಕಾ ಅಂದರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಮೊದಲ ಹಂತದಲ್ಲಿ 55 ಪ್ಲೇಯರ್ಸನ್ನು ಸೇರಿಸಿದರು 2009ರಲ್ಲಿ. ನೆಕ್ಸ್ಟು ಹಾಲ್ ಆಫ್ ಫೇಮಲ್ಲಿ ಸೇರ್ಪಡೆ ಆಗಬೇಕು ಅಂತಂದರೆ ಫೈನಲ್ ಇಂಟರ್ನ್ಯಾಷನಲ್ ಅಪಿಯರೆನ್ಸ್ ನಂತರ, ಅಂದರೆ ಫೈನಲ್ ಏನು ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ಅವರೇನು ರಿಟೈರ್ಮೆಂಟ್ ತಗೊಳ್ತಾರೆ, ಅದಾದ ಬಳಿಕ 5 ವರ್ಷ ಆದ ಬಳಿಕ ಇಂಟರ್ನ್ಯಾಷನಲ್ ಹಾಲ್ ಆಫ್ ಫೇಮ್ ಒಂದು ಇದಿದೆ, ಅದರಲ್ಲಿ ಸೇರಿಸ್ತಾರೆ ಅಂತೇಳಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಓಕೆನಾ, ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ. ಇವಾಗ ಬನ್ನಿ ಮುಂದಕ್ಕೆ ಹೋಗೋಣ. ಉತ್ತರಾಖಂಡ್ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಫುಲ್ಲಿ ಲಿಟರೇಟ್ ಸ್ಟೇಟ್ ಆಗಿ ಸ್ಟೇಟಸ್ನ ಪಡೆಯಿತು ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಸ್ಸಾಂ ಅಂತ ಒಂದು ಪ್ರಶ್ನೆ ಬಂದಿತ್ತು. ಇದೇ ಒಂದು ಉಲ್ಲಾಸ್ ಸ್ಕೀಮ್ ಅಡಿಯಲ್ಲಿ ಅದೇ ರೀತಿ ಉತ್ತರಾಖಂಡ ಇವಾಗ ಪಡ್ಕೊಂಡಿದೆ. ಉಲ್ಲಾಸ್ ಸ್ಕೀಮಲ್ಲಿ ಫುಲ್ಲಿ ಲಿಟರೇಟ್ ಸ್ಟೇಟ್. ಫುಲ್ಲಿ ಲಿಟರೇಟ್ ಸ್ಟೇಟ್ ಅಂದರೆ ಏನಾಗಬೇಕು? ಮಿನಿಮಮ್ 95%ಗಿಂತ ಅತಿ ಹೆಚ್ಚು, ಅಂದರೆ 15 ವರ್ಷಕ್ಕೂ ಮೇಲ್ಪಟ್ಟ ಒಂದು ಏನು ಜನರಿರ್ತಾರೆ, ಅವರು 95%ಗಿಂತ ಹೆಚ್ಚಿನ ಒಂದು ಜನ ಏನಪ್ಪ ಅಂತಾರೆ ಅಕ್ಷರಸ್ಥರಾದರೆ ಆ ಒಂದು ರಾಜ್ಯವನ್ನು ಫುಲ್ಲಿ ಲಿಟರೇಟ್ ಸ್ಟೇಟ್ ಅಂತ ಘೋಷಣೆ ಮಾಡ್ತೀವಿ. ಈಗ ಉತ್ತರಾಖಂಡ್ ಕೂಡ ಬಂದಿದೆ. ಈಗ ಈ ಒಂದು ಉಲ್ಲಾಸ್ನ ಒಂದು ಪೂರ್ಣ ರೂಪ ಅಥವಾ ಫುಲ್ ಫಾರ್ಮ್ ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ ಅಂತ. ಓಕೆನಾ, ಇದು ಗೊತ್ತಿರಲಿ, ಎಕ್ಸಾಮ್ಸಲ್ಲಿ ಕೇಳ್ಬೋದು. ಓಕೆನಾ, ಅರ್ಥ ಆಯ್ತಾ? ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. 2026ರ 8ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇದೆ, ಅದನ್ನು ಯಾವ ರಾಜ್ಯ ಆಯೋಜನೆ ಮಾಡ್ತಾಯಿದೆ ಅಂತ ಕೊಟ್ಟಿದ್ದಾರೆ. ತೆಲಂಗಾಣ ಆಯೋಜನೆಯನ್ನು ಮಾಡ್ತಾ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2026 ಇದು ತೆಲಂಗಾಣದಲ್ಲಿ ನಡೆಯುತ್ತೆ. ತೆಲಂಗಾಣದಲ್ಲಿ ಮೊದಲ ಬಾರಿಗೆ ಇದನ್ನು ಮಾಡ್ತಿದ್ದಾರೆ. ಇದಕ್ಕೂ ಮೊದಲು 2025ರಲ್ಲಿ ಬಿಹಾರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈಗ 2024ರಲ್ಲಿ ತಮಿಳುನಾಡಿನಲ್ಲಿ ಆಯೋಜನೆ ಮಾಡಲಾಗಿತ್ತು. 2018ರಿಂದ ಇದನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದು ಗೊತ್ತಿರಬೇಕು. ಓಕೆನಾ, ಮುಂದಿನ ಪ್ರಶ್ನೆ ನೋಡಿ. 2027ರ ಗ್ಲೋಬಲ್ಸ್ AI ಸಮಿಟ್ ಏನಿದೆ, ಇದು ಎಲ್ಲಿ ನಡೆಯುತ್ತೆ ಅಂತ ಕೇಳಿದರೆ, ಎಲ್ಲಿ ನಡೆಯುತ್ತೆ ಅಂತ ಅಂದರೆ ಸ್ವಿಟ್ಜರ್ಲ್ಯಾಂಡ್ ಜಿನೆವಾದಲ್ಲಿ ನಡೆಯುತ್ತೆ. 2026ರಲ್ಲಿ ಭಾರತದ ನ್ಯೂ ಡೆಲ್ಲಿಯಲ್ಲಿ ನಡೆದಿತ್ತು. ಅದೇ ರೀತಿ ಮುಂದಿನ ವರ್ಷ ಜಿನೆವಾದಲ್ಲಿ ನಡೆಯುತ್ತೆ. ಓಕೆನಾ, ಅದನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಸರಿ ಇದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ನಡೆಯುತ್ತೆ, ಏನೇನಾಗತ್ತೆ ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ಓಕೆನಾ, ಇನ್ನೇನು ಕೂಡ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ, ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ. 2026ರ ನ್ಯಾಟೋ ಸಮಿಟ್ ಏನಿದೆ ಎಲ್ಲಿ ನಡೆಯಿತು ಅಂತ ಕೇಳಿದರೆ, ಈ ರೀತಿ ಪ್ರಶ್ನೆ ಬರೋದಿಲ್ಲ, ಬಟ್ ಗೊತ್ತಿರಬೇಕು. ಅಂಕಾರ ಅಥವಾ ಟರ್ಕಿನಲ್ಲಿ ನಡೀತು. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ನ್ಯಾಟೋ ಸಮಿಟ್ ನೋಡಿ 2026 ಟರ್ಕಿ ಅಥವಾ ಅಂಕಾರದಲ್ಲಿ ಆಯೋಜನೆ ಮಾಡಿತ್ತು. ಇದು ಅಂಕಾರದಲ್ಲಿ ಆಯೋಜನೆ ಆಗಿರ್ತಕ್ಕಂಥ ಒಂದು ಸಮಿಟ್ ಆಗಿದೆ. ಟರ್ಕಿನಲ್ಲಿ 2ನೇ ಬಾರಿಗೆ ನ್ಯಾಟೋ ಸಮಿಟನ್ನು ಆಯೋಜನೆ ಮಾಡಿದರು. ಇದಕ್ಕೂ ಮೊದಲು 2004ರಲ್ಲಿ ಒಂದ್ಸಲಿ ಇಸ್ತಾಂಬೂಲಲ್ಲಿ ನ್ಯಾಟೋ ಸಮಿಟ್ ಆಗಿದೆ. ನೆಕ್ಸ್ಟ್ ಈಗ 2026ರಲ್ಲಿ ಆಗಿದೆ. ಸಮಿಟನ್ನು ಒಂದು ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಪ್ಪ ಅಂತಂದರೆ ಮಾರ್ಕ್ ರುಟ್ಟೆ ಎಂಬತಕ್ಕಂಥವ್ರು ಈ ಒಂದು ಸಮಿಟ್ನ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಇದು ಕೂಡ ಗೊತ್ತಿರಲಿ. ಅದೇ ರೀತಿ ಬನ್ನಿ, ಈ ಒಂದು ನ್ಯಾಟೋ ನಾಯಕರ ಒಂದು ಸಭೆ ಏನಿದೆ, ಆರ್ಟಿಕಲ್ 5ರ ಪ್ರಕಾರ ಕಲೆಕ್ಟಿವ್ ಡಿಫೆನ್ಸ್ ತಮ್ಮ ಒಂದು ಬದ್ಧತೆಯನ್ನು ಪುನರುಚ್ಚಾರಣೆ ಮಾಡುತ್ತೆ. ಏನು ನ್ಯಾಟೋದಲ್ಲಿ ಟೋಟಲ್ ಆಗಿ ಎಷ್ಟು ದೇಶಗಳಿದ್ದಾವೆ? 32 ದೇಶಗಳಿದ್ದಾವೆ. ಯಾವುದಾದ್ರೂ ದೇಶ ಈ ಒಂದು 32 ದೇಶದಲ್ಲಿ ಯಾವುದಾದ್ರೂ ದೇಶದ ಮೇಲೆ ಏನಪ್ಪ ಅಂತ ಯುದ್ಧವನ್ನು ಸಾರಿದರೆ, ಈ 32 ದೇಶಗಳು ಸೇರಿ ಏನಪ್ಪ ಮಾಡುತ್ತೆ, ಆ ಒಂದು ಯಾವ ಯುದ್ಧ ಸಾರಿರುತ್ತಲ್ಲ ಆ ಒಂದು ದೇಶದ ಮೇಲೆ ವಾಪಸ್ಸು ಯುದ್ಧವನ್ನು ಸಾರುತ್ತೆ. ಇದು ನ್ಯಾಟೋಗೆ ಸಂಬಂಧಪಟ್ಟಂಥ ಮಾಹಿತಿ. ಅರ್ಥ ಆಯ್ತಾ? ಓಕೆ, ಮುಂದಿನ ಪ್ರಶ್ನೆ ನೋಡಿ. 2026ರ ಗ್ಲೋಬಲ್ ಲೈವಬಿಲಿಟಿ ಇಂಡೆಕ್ಸಲ್ಲಿ ಭಾರತದ ಅತ್ಯುತ್ತಮ ಸ್ಥಾನ ಪಡೆದ ನಗರ ಯಾವುದು ಅಂತ ಕೇಳಿದರೆ, ನೋಡಿ ಯಾವುದಪ್ಪ ನಗರ ಅಂತ ಅಂದರೆ ತುಂಬ ಇಂಪಾರ್ಟೆಂಟು. ಗ್ಲೋಬಲ್ ಲೈವಬಿಲಿಟಿ ಇಂಡೆಕ್ಸಲ್ಲಿ ಅತ್ಯಂತ ಚೆನ್ನಾಗಿರ್ತಕ್ಕಂಥ ನಗರ ಯಾವುದು ಅಂತಾರೆ ನ್ಯೂ ಡೆಲ್ಲಿ. ಅದಾದ ಮೇಲೆ ಮುಂಬೈ 121ನೇ ರ್ಯಾಂಕ್ ತಗೊಂಡಿದೆ. ಚೆನ್ನೈ 123, ಬೆಂಗಳೂರು 127. ನೋಡಿ, ಬೆಂಗಳೂರು ಬಗ್ಗೆನೂ ಕೂಡ ಕೇಳಬಹುದು, ಗೊತ್ತಿರಲಿ. 2026ರಲ್ಲಿ 173 ನಗರಗಳ ಮೌಲ್ಯಮಾಪನ ಮಾಡಲಾಗಿತ್ತು. ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಇದನ್ನು ಪ್ರಕಟ ಮಾಡುತ್ತೆ. ಇಷ್ಟು ಗೊತ್ತಿದ್ರೆ ಸಾಕು. ಗ್ಲೋಬಲ್ ಲೈವಬಿಲಿಟಿ ಇಂಡೆಕ್ಸ್ ಇದರಲ್ಲಿ ಅತ್ಯುತ್ತಮ ಸ್ಥಾನವನ್ನು ಪಡೆದಿದ್ದು ಯಾವುದಪ್ಪ ಅಂತಂದರೆ ಮುಂಬೈ. ಎಷ್ಟು ಅಂತಂದರೆ ನ್ಯೂ ಡೆಲ್ಲಿ ಆಯಿತಾ. ನ್ಯೂ ಡೆಲ್ಲಿ 120ನೇ ಸ್ಥಾನವನ್ನು ಪಡ್ಕೊಂಡಿದೆ.
ನ್ಯೂ ಡೆಲ್ಲಿ 120ನೇ ಸ್ಥಾನ, ಮುಂಬೈ 121, ಬೆಂಗಳೂರು 127, ಚೆನ್ನೈ 124 ಅಂತ ಕಾಣುತ್ತೆ, 123. ಓಕೆನಾ, ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಮುಂದೆ ನೋಡಿ, 2026 ವಿಂಬಲ್ಡನ್ ವುಮೆನ್ಸ್ ಸಿಂಗಲ್ಸ್ ಯಾರು ಗೆದ್ದರು ಅಂತ ಕೊಟ್ಟಿದ್ದಾರೆ. ಲಿಂಡಾ ನಾಸ್ಕೋವಾ ಅಂತಕ್ಕಂಥವ್ರು ಗೆದ್ದಿದ್ದಾರೆ. ವುಮೆನ್ಸ್ ಕೇಳಬಹುದು, ಮೆನ್ಸ್ ಕೇಳೋದಿಲ್ಲ. ಯಾಕೆ ಅಂತಂದರೆ ಈಸಿ ಕ್ವಶನ್ ಆಗಿಬಿಡುತ್ತೆ. ಈಸಿ ಎಲ್ಲರೂ ಕೂಡ ನೆನ್ಪಿಟ್ಕೊಂಡಿರ್ತಾರೆ. ಲಿಂಡಾ ನಾಸ್ಕೋವಾ ಅವ್ರನ್ನ ನೆನ್ಪಿಟ್ಕೊಳ್ಳಿ. ಮತ್ತು ಇನ್ನು ಹೆಚ್ಚಿನದಾಗಿ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಮೆನ್ ಸಿಂಗಲ್ ಯಾರು, ವಿನ್ನರ್ ಯಾರು ಮತ್ತು ರನ್ನರ್ ಯಾರು, ವುಮೆನ್ ಸಿಂಗಲ್ ವಿನ್ನರ್ ಯಾರು, ರನ್ನರ್ ಯಾರು. ಓಕೆನಾ, ಅರ್ಥ ಆಯ್ತಾ? ಬನ್ನಿ ಮುಂದೆ ಹೋಗೋಣ. ನೋಡಿ, ನಮಸ್ತೆ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ನಮಸ್ತೆ ಸ್ಕೀಮ್ನ ಯಾವ 2 ಸಚಿವಾಲಯಗಳು ಜಂಟಿಯಾಗಿ ಜಾರಿಗೊಳಿಸ್ತವೆ ಅಂತ. ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಮತ್ತು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಇದನ್ನು ಜಾರಿಗೊಳಿಸ್ತದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ನಮಸ್ತೆ ಇದರ ಫುಲ್ ಫಾರ್ಮ್ ಏನಂತ ಕೇಳಬಹುದು. ನ್ಯಾಷನಲ್ ಆ್ಯಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಆ್ಯಂಡ್ ಎಕೋಸಿಸ್ಟಮ್. ಓಕೆನಾ, ಇದು ತುಂಬ ಇಂಪಾರ್ಟೆಂಟು, ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಗೊತ್ತಿರಲಿ. ಇದು 2023-24 ಜಾರಿಯಾಗಿರ್ತಕ್ಕಂಥ ಸ್ಕೀಮ್ ಆಗಿರ್ತಕ್ಕಂಥದ್ದು. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಮತ್ತು ಇಲ್ಲಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಇದನ್ನು ನಡೆಸ್ಕೊಡುತ್ತೆ. ಅದೇ ರೀತಿ ಬನ್ನಿ, 72ನೇ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. 72ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಏನಿದೆ 2024 ಚಿತ್ರಗಳಿಗೆ ಸಂಬಂಧ ಹೊಂದಿದೆ. ಮೊದಲನೇ ಹೇಳಿಕೆ ಸರಿ ಇದೆ. ಆರ್ಟಿಕಲ್ 370 ಏನಿದೆ ಇದು ಬೆಸ್ಟ್ ಫೀಚರ್ ಫಿಲ್ಮ್ ಆಗಿ ಹೊರಹೊಮ್ಮಿದೆ. ಮಮ್ಮೂತಿ ಮತ್ತು ಕಾರ್ತಿಕ್ ಆರ್ಯನ್ ಎಂಬತಕ್ಕಂಥವ್ರು ಬೆಸ್ಟ್ ಆ್ಯಕ್ಟರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಮಿಥ್ಯ ಎಂಬತಕ್ಕಂಥದ್ದು ಇದು ಬೆಸ್ಟ್ ಕನ್ನಡ ಫಿಲ್ಮ್ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. 4 ಕೂಡ ಸರಿಯಾಗಿದ್ದಾವೆ, ಗೊತ್ತಿರಲಿ. ಈ ಫಿಲ್ಮ್ ಫೆಸ್ಟಿವಲ್ಗೆ ಸಂಬಂಧಪಟ್ಟಂತೆ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರು PDF ಪಡ್ಕೊಳ್ತೀರಾ ಅವರಿಗೆ ಗೊತ್ತಾಗುತ್ತೆ. ತುಂಬ ಇಂಪಾರ್ಟೆಂಟ್ ಇದೆ, ಇದನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು, ಮಿಥ್ಯ ಎಂಬತಕ್ಕಂಥ ಚಿತ್ರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಬೆಸ್ಟ್ ಕನ್ನಡ ಫಿಲ್ಮ್ ಆಗಿರ್ತಕ್ಕಂಥದ್ದು. ಬೆಸ್ಟ್ ಬುಕ್ ಆನ್ ಸಿನಿಮಾ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ನಾನಿರುವೆ ನಿಮಗಾಗಿ, ನಾಡಿರುವುದೇ ನಿಮಗಾಗಿ ಅಂತ ಈ ಸಿನಿಮಾಗೆ ಕೊಟ್ಟಿದ್ದಾರೆ. ಲೇಖಕರು ನೋಡಿ ಇಲ್ಲಿ ಕೆಂಚನೂರು ಪ್ರದೀಪ್ ಕುಮಾರ್ ಶೆಟ್ಟಿ ಎಂಬತಕ್ಕಂಥವ್ರು ಇದನ್ನು ಬರೆದಿದ್ದಾರೆ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2026 ಫಿಫಾ ವರ್ಲ್ಡ್ ಕಪ್ಪಲ್ಲಿ 48 ತಂಡಗಳು ಭಾಗವಹಿಸಿದವು ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಸರಿ ಇದೆ. ಕೆನಡಾ, ಮೆಕ್ಸಿಕೋ ಮತ್ತು USA ಆತಿಥೇಯ ರಾಷ್ಟ್ರಗಳಾಗಿದ್ದವು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಸ್ಪೇನ್ ಚಾಂಪಿಯನ್ ಆಯಿತು. ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೈನಾ ರನ್ನರ್ ಅಪ್ ಆಯಿತು ಅಂತ ಕೊಟ್ಟಿದ್ದಾರೆ. 2 ಕೂಡ ಸರಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಫಿಫಾ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಿದ್ದೀನಿ, ಮ್ಯಾಪನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಕೋಬೋದು. ಓಕೆನಾ. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡಿ, ಕಾಮನ್ವೆಲ್ತ್ ಗೇಮ್ಸ್ಗೆ ಸಂಬಂಧಪಟ್ಟಂತೆ 2026 ಕಾಮನ್ವೆಲ್ತ್ ಗೇಮ್ಸ್ ಗ್ಲಾಸ್ಗೋಲ್ಲಿ ನಡೀತು ಅಂತ ಕೊಟ್ಟಿದ್ದಾರೆ. ಸರಿ ಇದೆ. 23ನೇ ಕಾಮನ್ವೆಲ್ತ್ ಗೇಮ್ಸ್ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಇಂಡಿಯಾ 39 ಮೆಡಲ್ಗಳನ್ನು ಗಳಿಸಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. 2030ರಲ್ಲಿ ಅಹಮದಾಬಾದ್ನಲ್ಲಿ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ನೋಡಿ, ಮೆಡಲ್ ಟ್ಯಾಲಿಯಲ್ಲಿ ಭಾರತ ಇಲ್ಲಿ 4ನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಕೆನಡಾ, ಇಂಡಿಯಾ ಟೋಟಲ್ ಆಗಿ 39 ಮೆಡಲನ್ನು ಪಡ್ಕೊಂಡಿದೆ. 2022ರಲ್ಲಿ ನೋಡಿ, ಅವಾಗೂ ಕೂಡ 4ನೇ ಸ್ಥಾನ ಪಡ್ಕೊಂಡಿತ್ತು. ಆವಾಗ ಇಲ್ಲಿ 61 ಮೆಡಲ್ಗಳನ್ನು ಪಡ್ಕೊಂಡಿತ್ತು. ಈಗ 39 ಮೆಡಲ್ಗಳನ್ನು ಪಡ್ಕೊಂಡಿದೆ. ಆಯಿತಾ. ಈ ಗ್ಲಾಸ್ಗೋ ಏನು ಕಾಮನ್ವೆಲ್ತ್ ಗೇಮ್ ನಡೀತು, ಟೋಟಲ್ ಆಗಿ 11 ಸ್ಪೋರ್ಟ್ಸ್ಗಳು ಇಲ್ಲಿ ನಡೆದವು ಅಂತ. ಓಕೆನಾ, ಅರ್ಥ ಆಯ್ತಾ. 74 ದೇಶಗಳು ಭಾಗವಹಿಸಿದ್ವು. 23ನೇ ಆವೃತ್ತಿಯಾಗಿತ್ತು. ಇದು ಗ್ಲಾಸ್ಗೋನಲ್ಲಿ 2014ರಲ್ಲಿ ಒಂದ್ಸಲ ಆಗಿತ್ತು. ಈಗ 2026ರಲ್ಲಿ 2ನೇ ಸಲ ಈ ಸಮಿಟ್ ಆಗಿದೆ. ಓಕೆನಾ, ಇದು ಗೊತ್ತಿರಬೇಕು. ಮತ್ತು ಇದು ಲಾಸ್ಟ್ ಕ್ವಶನ್ ಇದು, ಇದಕ್ಕೆ ಆನ್ಸರ್ ಮಾಡಬೇಕು. 48ನೇ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಷನ್ನ ಆತಿಥೇಯ ದೇಶ ಯಾವುದು ಅಂತ. ಅಂದರೆ ವರ್ಲ್ಡ್ ಹೆರಿಟೇಜ್ ಕಮಿಟಿ ಏನಿದೆ ಅದು ಎಲ್ಲಿ ನಡೀತು ಅಂತ. ಇದಕ್ಕೆ ಆನ್ಸರನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ನಿಮಗೇನಾದರೂ ಈ ಸಂಪೂರ್ಣ PDF ಬೇಕು ಅಂತಾದರೆ 1 ತಿಂಗಳಿಗೆ 25 ರೂಪಾಯಿನ ನೀವು ಸ್ಪೆಂಡ್ ಮಾಡ್ಬೋದು. 6 ತಿಂಗಳಿಗೆ 100 ರೂಪಾಯಿನ ಕಳಿಸಿ. ಅದೇ ರೀತಿ 12 ತಿಂಗಳದ್ದು ಬೇಕು ಅಂದರೆ 150 ರೂಪಾಯಿನ ಕಳಿಸ್ಬೋದು. ಟೆಲಿಗ್ರಾಮ್ ಬಂದುಬಿಟ್ಟು ಎಕ್ಸಾಮ್ ಇನ್ ಕನ್ನಡ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನಾಗ ಹಾಕಿರ್ತೀವಿ. ಇಮೇಲ್ ಐಡಿನೂ ಕೂಡ ಕೊಟ್ಟಿದ್ದೀವಿ, ನೀವು ಇಮೇಲನ್ನು ಕೂಡ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.